ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಸಾಬಮ್ಮ ಗಂಡ ಗಂಗಪ್ಪ ಇವರ ಅಧ್ಯಕ್ಷತೆಯಲ್ಲಿ ವಿಶೇಷ ಗ್ರಾಮ ಸಭೆ ನಡೆಯಿತು. ಗ್ರಾಮ ಸಭೆಯ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಹೂಗಾರ ಸಭೆಯಲ್ಲಿ ಮಾತಾಡಿ, ಬಹುದಿನದ ಬೇಡಿಕೆಯಾದ ಗ್ರಾಮ ಪಂಚಾಯಿತಿ ವಿಭಜನೆ ಮಾಡಬೇಕೆಂಬುದು ಜನಸಂಖ್ಯೆಯ ಆಧಾರದ ಮೇಲೆ ಸಾರ್ವಜನಿಕರಿಗೆ ದೂರ ಇರುವ ಕಾರಣ ಈಗಾಗಲೇ ಈಗಿರುವ ಅಧ್ಯಕ್ಷರು ಸರ್ವ ಸದಸ್ಯರು ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹಳ್ಳಿಗಳ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮತ್ತು ಗ್ರಾಮ ಪಂಚಾಯಿತಿ ದೊಡ್ಡದಾಗಿದ್ದು ಅದಕ್ಕಾಗಿ ವಿಭಜನೆ ಮಾಡಬೇಕೆಂದು ಆಗ್ರಹ ಇರುವ ಕಾರಣ ಎಲ್ಲರ ಒಪ್ಪಿಗೆಯಿಂದ ಅನುಮೋದನೆಯನ್ನ ಮಾಡಲಾಯಿತು. ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಿಂಪಡೆದಿರುವ ಹಾಗೂ ಕೇಂದ್ರ ಸರ್ಕಾರವು ಹೊಸದಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೈವಿಕ್ ಮಿಷನ್ ಕುರಿತು ಸಮಗ್ರವಾಗಿ ಚರ್ಚಿಸಲು ಈ ಒಂದು ವಿಶೇಷ ಗ್ರಾಮ ಸಭೆಯನ್ನ ಕರೆಯಲಾಯಿತು ಎಂದು ಪಿಡಿಒ ವಿಶ್ವನಾಥ್ ಹೂಗಾರ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಕರಿಯಪ್ಪ, ಜಗದೀಶ್ ಚಂದ್ರಸ್ವಾಮಿ, ಅಧ್ಯಕ್ಷರು ಪ್ರಾಥಮಿಕ ಸಹಕಾರಿ ಸಂಘ ಬಿ ಕರಿಯಪ್ಪ, ಬಸವರಾಜಗೌಡ ವಡಗೇರಿ, ಈರನಗೌಡ ದಳಪತಿ, ಸಣ್ಣ ವಾಸನಗೌಡ್ರು, ಬಸವರಾಜ್ ರಾಮಂತ್ನಾಳ್, ಏಬಲ್ ರಾಜ, ಯೋಗೇಶ್ವರರಾವ್ ದೇಸಾಯಿ, ಶರಣಪ್ಪ ಹಿರೇಮನಿ ಹಾಗೂ ಸಿಬ್ಬಂದಿಗಳಾದ ರಂಗಪ್ಪ, ಜ್ಞಾನಪ್ಪ ಹಾಗೂ ಗ್ರಾಮಸ್ಥರು ಇನ್ನಿತರರು ಇದ್ದರು. ಆ ದೃಷ್ಟಿಯಲ್ಲಿ ಈ ಹಿಂದೆ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ನಾವು ತೀರ್ಮಾನ ತಗೊಂಡು ಪಂಚಾಯತಿ ವಿಭಜನೆ ಮಾಡಬೇಕನ್ನೋ ದೃಷ್ಟಿಯಿಂದ ನಿರ್ಣಯ ಪಾಸ್ ಮಾಡಿದ್ವಿ. ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ರೀತಿಯಲ್ಲಿ ಒಂದು ಆಯೋಜನೆ ಮಾಡಿ ಅಲ್ಲಿಂದ ಒಂದು ಲೆಟರ್ನ ಕಳಿಸಿಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಭೆಗೆ ನಾನು ಸ್ವಾಗತ ಕೋರುತ್ತಾ ಈ ಒಂದು ಸಭೆಯ ವಿಷಯವನ್ನು ಈಗ ನಾವು ಪ್ರಾರಂಭ ಮಾಡೋಣ. ಬಹಳ ಮುಖ್ಯವಾಗಿ 2 ವಿಚಾರಗಳನ್ನು ನಾನು ಇವತ್ತಿನ ದಿನ ನಿಮ್ಮ ಗಮನಕ್ಕೆ ತರಬಯಸ್ತೀನಿ. ಮೊದಲನೇದಾಗಿ ಏನಂದರೆ ಗ್ರಾಮ ಪಂಚಾಯತಿ ವಿಭಜನೆ ಸುಮಾರು ಏನಾಗುತ್ತೆ ಅಂದರೆ ಸರ್ಕಾರದ ನಿಯಮಗಳ ಪ್ರಕಾರ 5,000ರಿಂದ 7,000 ಇರ್ತಕ್ಕಂಥ ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿ ಇರಬೇಕನ್ನೋದು ಪಂಚಾಯತ್ ರಾಜ್ ಕಾಯ್ದೆಯ ನಿಯಮಗಳಿದ್ದಾವೆ. ಬಟ್ ನಮ್ಮೊಂದು ಆಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 15 ಹಳ್ಳಿಗಳು ಬರ್ತದೆ, ಎಲ್ಲ ಒಂದು ಕ್ಯಾಂಪ್ಗಳು ಸೇರಿಬಿಟ್ಟು. ಸೊ ಇದರಿಂದಾಗಿ ಏನಾಗಿದೆ ಅಂದರೆ ಸುಮಾರು 18,000ಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಅಂದರೆ ಅದು ಆಲಾಪುರ ಆಗಿರ್ತದೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಏನಿದೆಯಲ್ಲ ಆಲಾಪುರ, ಈ ಕೇಂದ್ರ ಸ್ಥಾನದಿಂದ ಹಳ್ಳಿಗಳು ಸುಮಾರು 10ರಿಂದ 12 ಕಿಲೋಮೀಟರ್ ದೂರದಲ್ಲಿದ್ದು ಸಾಕಷ್ಟು ಸೇವೆಗಳನ್ನು ಕೂಡ ತೊಂದರೆ ಆಗ್ತಾ ಇದೆ ಅನ್ನೋಂಥ ಒಂದು ಇಚ್ಛೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಈ ಕಚೇರಿಗೆ ಮನವಿಯನ್ನು ಪತ್ರವನ್ನು ಸಲ್ಲಿಸಿದ್ರು. ಸೊ ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲೂ ಸಹ ನಾವು ನಿರ್ಣಯವನ್ನು ಪಾಸ್ ಮಾಡಿಕೊಂಡು ಗ್ರಾಮ ಪಂಚಾಯತಿಯನ್ನು ನಾವು ವಿಭಾಗ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನು ತಾಲೂಕು ಪಂಚಾಯತಿ ಕಾರ್ಯಾಲಯಕ್ಕೆ ನಾವು ವರದಿಯನ್ನು ಸಲ್ಲಿಸಿದ್ವಿ. ಸೊ ಆ ಒಂದು ವರದಿಯನ್ನು ಆಧರಿಸಿ ಮಾನ್ಯ ಕಾರ್ಯನಿರತ ಅಧಿಕಾರಿಯವರು ಸಹ ಒಂದು ಗ್ರಾಮ ಪಂಚಾಯತಿಗೆ ಪತ್ರವನ್ನು ಕಳಿಸಿರ್ತಾರೆ. ಒಂದು ಜನರ ಒಂದು ಒಪಿನಿಯನ್ ಆ ವರದಿಯನ್ನು ನೀವು ಕಳಿಸಿಕೊಡಿ ಅನ್ನುವಂಥದ್ದು ಅವರು ಕೇಳಿರೋದ್ರಿಂದ ಸೊ ಅದರ ಆಧಾರದ ಮೇಲೆ ಈ ಒಂದು ಗ್ರಾಮ ಪಂಚಾಯತನ್ನು ಪಬ್ಲಿಕ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದೆ ಆ ಗ್ರಾಮಕ್ಕೆ ಬರಬೇಕಾದಂಥ ಅನುದಾನ ಮತ್ತು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಗ್ರಾಮ ಪಂಚಾಯತಿನ 2 ಗ್ರಾಮ ಪಂಚಾಯತಿಗಳನ್ನಾಗಿ ವಿಭಜಿಸುವಂಥ ಒಂದು ನಿರ್ಣಯವನ್ನು ಈ ಒಂದು ನಾವು ಸಭೆಯಲ್ಲಿ ಎಲ್ಲರೂ ಸರ್ವಸಮ್ಮತದಿಂದ ತೀರ್ಮಾನ ಮಾಡೋದ್ರಿಂದ ತಮ್ಮ ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಭಿಪ್ರಾಯ ಇದೆ ಅಥವಾ ಒಪ್ಪಿಗೆ ಇದ್ದರೆ ದಯವಿಟ್ಟು ಸೂಚಿಸಬೇಕಂತ. ಸಾರ್ವಜನಿಕರಿಂದ ಕೂಡ ಮೊದಲಿನ ಬೇಡಿಕೆ ಇತ್ತು. ಆ ಸಾರ್ವಜನಿಕ ಬೇಡಿಕೆ ಮತ್ತು ಈ ಒಂದು ಎಲ್ಲ ಗ್ರಾಮ ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡಿ ಒಂದು ರೆಸಲ್ಯೂಷನ್ ಕೂಡ ಮಾಡ್ಯಾರ 2023ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡಿ ತಾಲೂಕು ಪಂಚಾಯತಿ ಕಳಿಸಿದ್ರು. ಮೊನ್ನೆ ನಮಗೆಲ್ಲ ಗೊತ್ತಿದೆ, ಎಲ್ಲರೂ ಕೂಡಿ ಹೋಗಿ ಮನೆ ತಾಲೂಕು ಪಂಚಾಯತಿ ಲೆಟರ್ ಕೊಟ್ಟು ಯೋಜನೆ ಮಾಡೋದು. ಹಾಗೆ ಆ ಒಂದು ಇದ್ರ ಮೇಲೆ ಅವರು ತಾಲೂಕು ಪಂಚಾಯತ್ ಪಂಚಾಯತಿ ಒಂದು ಲೆಟರ್ ಬರೆದು ರೆಸಲ್ಯೂಷನ್ ಮಾಡಿ ಭಾಳ ವರ್ಷ ಆಗಿದೆ, ಅದು ವ್ಯಾಲಿಡ್ ಆಗೋದಿಲ್ಲ. ಮತ್ತೊಂದು ಗ್ರಾಮ ಸಭೆ ಮಾಡಿ ನಮಗೆ ನೂತನವಾಗಿ ಒಂದು ಗ್ರಾಮ ಸಭೆಗೆ ಒಂದು ನಿರ್ಣಯವನ್ನು ನಮಗೆ ಅಧಿಕೃತವಾಗಿ ಕಳಿಸಿಕೊಡುವಂಥ ಒಂದು ಆದೇಶ ಮಾಡ್ರ. ಆ ಪ್ರಕಾರ ತಾವು ಇವತ್ತು ಮನೆಯಲ್ಲಿ ಈ ಒಂದು ಸಭೆಗೆ ಈ ಒಂದು ಸಭೆಯಲ್ಲಿ ನಿರ್ಣಯ ಮಾಡಿಕೊಂಡು ಈ ಒಂದು ಪಂಚಾಯತಿ ಕಳಿಸುವ ಒಂದು ಕೆಲಸ ನಾವು ವಿಡಿಯೋ ನಾವೆಲ್ಲ ಮಾಡ್ಕೊಂತ ಮೂಲಕ ವ್ಯಕ್ತಪಡಿಸೋಕೆ ಇಚ್ಛೆಪಡ್ತೇನೆ. ಈ ಪಂಚಾಯತಿ ಒಂದು ವೇದಿಕೆ ವಿಳಾಸದಾಗಿರ್ತಕ್ಕಂಥ ವಿಡಿಯೋ ಸಾಹೇಬ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಕೆಡಿಪಿ ಸದಸ್ಯರಾದಂಥ ಮತ್ತು ನಡೆದಿರ್ತಕ್ಕಂಥೆಲ್ಲ ಹಿರಿಯರೇ ಗಣ್ಯರೇ, ಈ ಒಂದು ಉದ್ದೇಶ ಭಾಳ ಒಂದು ಒಳ್ಳೆಯ ಉದ್ದೇಶ. ಯಾಕಂದರೆ ಈ ಪಂಚಾಯತಿಯಲ್ಲಿ ನಮ್ಗೆ ಬರ್ತಕ್ಕಂಥ ಅನುದಾನಗಳು ಅಷ್ಟು 9 ಬೂತ್ಗಳಲ್ಲಿ ನಾವು ಅದನ್ನು ವಿಂಗಡಣೆಯಾಗಿ ತೊಂದರೆನೂ ಆಗ್ತಿತ್ತು. ಇದು ಈ ಬೇಡಿಕೆ ಮೊದಲೇ ಇತ್ತು, ಆ ಕಾರಣಾಂತರಗಳಿಂದ ಎರಡಪ್ಪ ಆಯಿತು.
ಈಗ ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗೋದಕ್ಕೆ, ಆಮೇಲೆ ಈಗ ನಮ್ಮ ಎಲ್ಲ ಪಕ್ಕದ ನಮ್ಮ ಸಹೋದರ ಹಳ್ಳಿಗಳು ಎಲ್ಲ ಇಲ್ಲಿಂದ ಭಾಳ ದೂರದಿಂದ ಅವ್ರು ಬಂದು ಅವ್ರ ಮನೆಗಳನ್ನು ಸಲ್ಲಿಸಿ ಅವ್ರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋ ಕಷ್ಟ ಆಗ್ತಿತ್ತು. ಒಂದು ಒಳ್ಳೆಯ ಉದ್ದೇಶ, ಎಲ್ಲರ ಅಭಿಪ್ರಾಯ ಇದೆ ಅಂತಂತೇಳಿ ನಾನು ಅನ್ಕೊತೀನಿ. ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಒಂದು ನಮ್ಮ KDP ಸದಸ್ಯರಂತ ಕರೆಯಬಹುದು ಹೇಳಿದರೆ 23ನೇ ಇಶ್ಯೂಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿದ್ರು. ಅದು ಸ್ವಲ್ಪ ಡಿಲೇ ಆಗೋ ಉದ್ದೇಶದಿಂದ ಮತ್ತೆ ಪುನಃ ನಾವೆಲ್ಲ ಮುಖಂಡರು ಸೇರಿಕೊಂಡು ಒಂದು ಮನವಿಯನ್ನು ಸಲ್ಲಿಸಿದಾಗ ಆ ಮನವಿಯನ್ನು ತಾಲೂಕು ಪಂಚಾಯತ್ ತಹಸೀಲ್ದಾರರಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಂತ ಬಸವನಗೌಡರಿಗೆ ಒಂದು ಮನವಿಯನ್ನು ಸಲ್ಲಿಸಿದಾಗ ಅವರೆಲ್ಲರೂ ಸಹಕಾರ ನೀಡಿದರು. ಅದೇ ರೀತಿಯಾಗಿ ನಾನು ಅಂದ್ಕೊಂಡಂಗೆ ಇಲ್ಲಿ ಕೂಡ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿರ್ಬೋದು, ಎಲ್ಲ ಜನಗಳು ಅದಕ್ಕೆಲ್ಲರೂ ಸಹಕಾರ ಇದೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಒಪ್ಪಿಗೆ ನೀಡುತ್ತಾ ಈ ಸಭೆಯಲ್ಲಿ ಅದನ್ನು ಅನುಭವಿಸಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ಹಿಂದೆ ಉದ್ಯೋಗ ಖಾತ್ರಿ ಯೋಜನೆಗೆ ಈಗ 125 ದಿನಗಳ ಕಾಲ ಮಾಡಿಸಿ ಈ ಯೋಜನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಕೇಂದ್ರ ಸರ್ಕಾರ 60% ಅನುದಾನವನ್ನು, ರಾಜ್ಯ ಸರ್ಕಾರ 40% ಅನುದಾನವನ್ನು ಈ ವಿವಿಜಿ-ರಾಮ್ ಯೋಜನೆಗೆ ಬಿಡುಗಡೆ ಮಾಡುತ್ತದೆ. ಇದರ ಜೊತೆಗೆ ವರ್ಷದಲ್ಲಿ 60 ದಿನಗಳನ್ನ ರಜಾ ದಿನಗಳಂತೇಳಿ ಈ ಒಂದು ಯೋಜನೆಯಲ್ಲಿ ಸೇರಿಸಿದೆ. ರಜಾ ದಿನಗಳಂದ್ರೆ ನಿಮ್ಮ ಕೃಷಿ ಚಟುವಟಿಕೆಗಳು ಏನು ನಡೆದಿರ್ತಲ್ಲ ಆ ಟೈಮಲ್ಲಿ ಸರ್ಕಾರ ಕೃಷಿ ಚಟುವಟಿಕೆ ಲೇಬರ್ ನಮ್ಮ ಗಮನಿಸಿ ಅದನ್ನ ರಜಾ ದಿನಗಳನ್ನ ಆಯಾ ರಾಜ್ಯ ಸರ್ಕಾರಗಳು ನಮ್ಮ ಒಂದು ಸ್ವಂತ ತೀರ್ಮಾನದ ಮೇಲೆ ಯಾವಾಗ ರಜಾ ದಿನ ಅಂತ ಘೋಷಣೆ ಮಾಡಬೇಕನ್ನೋ ದೃಷ್ಟಿಯಿಂದ ಆದೇಶ ಮಾಡಿ ರಜಾ ದಿನಗಳನ್ನ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಟೋಟಲ್ ಆಗಿ ಏನಾಗಿದೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಿಂದೆ ಏನು ಕೂಲಿ ತಗೊಳ್ತಾ ಇದ್ದಾರೆ ಜನ, ಆ ಕೂಲಿಗಿಂತ ಹೆಚ್ಚಿನ ಮೊತ್ತವನ್ನ ಈ ಯೋಜನೆ ಕೊಡ್ಬೇಕನ್ನೋಂಥ ಯೋಜನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಒಂದು ವೇಳೆ ಕೆಲಸ ಇನ್ ಕೇಸ್ ಗ್ರಾಮ ಪಂಚಾಯತ್ ಕೊಟ್ಟಿಲ್ಲ ಅಂತಂದ್ರೆ ಆ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿರುದ್ಯೋಗ ಮೊತ್ತವನ್ನು 15 ದಿನದೊಳಗಾಗಿ ಅರ್ಜಿ ಸಲ್ಲಿಸಿ ನಿರುದ್ಯೋಗ ಮೊತ್ತವನ್ನು ಸಹ ಪಡಿಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಈ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ರಸ್ತೆಗಳು ಮತ್ತು ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು ಒಂದು ಆಸ್ತಿಗಳನ್ನ ಗ್ರಾಮ ಪಂಚಾಯತ್ನಲ್ಲಿ ಪಬ್ಲಿಕ್ಗೆ ಬೇಕಾದಂಥ ಆಸ್ತಿಗಳನ್ನ ಸೃಜನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ಯೋಜನೆ ಜಾರಿಯಾಗಿದೆ. ಇದು ವಿವಿಜಿ-ರಾಮ್ ಯೋಜನೆ ಅನ್ನೋಂಥದ್ದು. ಈ